ಒಂದು 800 ವರ್ಷಗಳ ಹಿಂದಿನ ಇತಿಹಾಸ ಚಿನಮಂದಿರದ. ಆ ಸಮಯದಲ್ಲಿ ಪಶ್ಚಿಮ ಮುಖವಾಗಿ ಯಾಕೆ ಮಾಡಿದ್ರು ಅನ್ನುವಂಥದ್ದು ಬಹಳ ಜನರ ಮನಸ್ಸಿನಲ್ಲಿ ವಿಚಾರಗಳು ಬರ್ತದೆ. ಆದರೆ ಬಹಳಷ್ಟು ಇದರಲ್ಲಿ ವಿಚಾರಗಳು ಬರಲಿಕ್ಕೆ ಸಾಧ್ಯ. ನಮಗನ್ನಿಸ್ತಾ ಇದೆ ಕೆಲವಷ್ಟು ಜಿನಮಂದಿರಗಳು, ಚತುರ್ಮಂದಿರ ಅಥವಾ 5 ಮಂದಿರಗಳು ಈ ಭಾಗದಲ್ಲಿ ಇದ್ದಿರಬಹುದು ಅನ್ನಿಸ್ತಾ ಇದೆ. ಮತ್ತು ಸಾಕಷ್ಟು ಸಂಖ್ಯೆಯ ಜೈನರಲ್ಲಿ ಇದ್ರು ಅನ್ನಿಸ್ತಾ ಇದೆ. ಜೈನ ಕಾಶಿ ಎಂದೇ ಪ್ರಖ್ಯಾತವಾದಂತ ಕೊಪ್ಪಳ, ಅಲ್ಲಿ ಗವಿ ಮಠ ಬಹಳ ಪ್ರಸಿದ್ಧಿಯಾದಂಥದ್ದು. ಸುಮಾರು 250ಕ್ಕೂ ಹೆಚ್ಚಿಗೆ ದೊಡ್ಡ ದೊಡ್ಡ ಆಚಾರ್ಯರ ಸಮಾಧಿ ಸ್ಥಳಗಳಿದ್ದಾವೆ ಎನ್ನುವಂತ ಕೆಲವು ಉಲ್ಲೇಖಗಳು ಶಾಸ್ತ್ರಾದಿಗಳಲ್ಲಿ ಸಿಗ್ತದೆ ಮತ್ತು ಶಾಸನಾದಿಗಳಲ್ಲೂ ಸಹ ಉಲ್ಲೇಖಗಳಿದ್ದಾವೆ. ಬಹಳಷ್ಟು ಸಂಖ್ಯೆಯ ಮುನಿ ಮಹಾರಾಜ ಈ ಭಾಗದಲ್ಲಿ ವಿಹಾರವನ್ನು ಮಾಡ್ತಿದ್ರು. ಬಹಳಷ್ಟು ಜಿನಮಂದಿರಗಳಿತ್ತು. ಅಂದರೆ ಇದರ ಅರ್ಥ ಆ ಸಮಯದಲ್ಲಿ ಬಹಳ ಜೈನರ ಒಂದು ವಸತಿ ಇತ್ತು. ಆ ಕಾರಣದಿಂದಲೇ ಜೈನ ಕಾಶಿ ಎಂದೇ ಪ್ರಖ್ಯಾತವಾದಂತಹ ಪ್ರಾಂತ್ಯ ಇದು. ಅಂತ ಒಂದು ಪ್ರಾಂತ್ಯದಲ್ಲಿ ತಾವು ಇದ್ದೀರಿ. ಆದರೆ ಇಲ್ಲೂ ಸಹ 5 ಮಂದಿರಗಳು ಇರಬಹುದು ಅನ್ನಿಸ್ತಾ ಇದೆ. ಹಾಗಾಗಿ ಎದುರುಬದುರಾಗಿ ಜನಮಂದಿರಗಳನ್ನ ಮಾಡಿರಬಹುದು. ಕಾಲ ಯಾವುದೇ ರೀತಿಯಾಗಿ ಏನೋ ಒಂದು ಕಾರಣದಿಂದ ಬೇರೆ ಮಂದಿರಗಳು ಇವತ್ತು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಆದರೆ ನಿಮ್ಮೆಲ್ಲರ ಪುಣ್ಯದ ಉದಯದಿಂದ ಇಲ್ಲಿಯ ತನಕ ಜಿನಮಂದಿರಗಳ ಪುರಾತನವಾದ ಜಿನಮಂದಿರವನ್ನ ತಾವು ದರ್ಶನ ಪೂಜಾದಿಗಳನ್ನು ಮಾಡ್ತಾ ರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಜಿನಮಂದಿರದ ಪ್ರಾಂಗಣದಲ್ಲೂ ಸಹ ಪೂರ್ವಜರು ಜಮೀನಾದಿಗಳನ್ನ ಮತ್ತು ಇದಕ್ಕೆ ಬೇಕಾದಂತ ಆಸ್ತಿಯನ್ನು ಸಹ ಬಿಟ್ಟು ಹೋಗಿದ್ರು ರಕ್ಷಣೆಗಾಗಿ. ತಾವು ಅದನ್ನು ಸಹ ಬಹಳಷ್ಟು ದೊಡ್ಡದಿರತಕ್ಕಂಥದ್ದು ಎಲ್ಲವನ್ನು ತಾವು ಸಮಾಜಕ್ಕಾಗಿ ಎಲ್ಲ ಉಳಿಸ್ಕೊಂಡು ಬಂದಿದ್ದೀರಿ. ಮುಂದಿನ ದಿನಗಳಲ್ಲೂ ಈ ಧರ್ಮದ ಆಸ್ತಿಯೊಂದಿಗೆ ಜಿನಮಂದಿರವನ್ನು ಸಹ ಮುಂದಿನ ಪೀಳಿಗೆಗೆ ಯಾವ ರೀತಿ ಒಂದು 800 ವರ್ಷಗಳ ಇತಿಹಾಸ ಆಗಿದೆ, ಮುಂಬರುವಂತ ಸಾವಿರಾರು ವರ್ಷಗಳ ತನಕನೂ ಸಹ ಮುಂಬರುವಂತ ಪೀಳಿಗೆಗೆ ಇದು ಸಹಾಯಿಯಾಗಿ ಅವರಿಗೆ ಇರಬೇಕು ಮತ್ತು ಆತ್ಮ ಕಲ್ಯಾಣಕ್ಕೆ ಕಾರಣವಾಗಬೇಕು. ಅದಕ್ಕೆ ಕೆಲವಷ್ಟು ವಾಸ್ತು ದೋಷಾದಿಗಳನ್ನ ಸರಿ ಮಾಡಿ ಅದನ್ನ ವ್ಯವಸ್ಥಿತವಾಗಿ ಮಾಡಿದ್ರೆ ಮುಂಬರುವ ದಿನಗಳಲ್ಲಿ ಸಮಾಜದಲ್ಲಿ ಬಹಳ ಉನ್ನತಿ ಆಗ್ತದೆ ಅನ್ನೋದನ್ನ ಸಮಸ್ತದಲ್ಲಿ ಆದಿಗಳು ಹೇಳಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ ವಿಚಾರಗಳು. ನೀವು ಜಿನಮಂದಿರಗಳನ್ನ ಪುರಾತನ ಜಿನಮಂದಿರ ನಿರ್ಮಾಣ ಮಾಡಿ ಶಾಸ್ತ್ರೀಯವಾಗಿ ವಾಸ್ತು ಪ್ರಕಾರದಲ್ಲಿ ಯಾವ ರೀತಿಯಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆ ಪ್ರಕಾರದಲ್ಲಿ ದೋಷರಹಿತವಾಗಿ ಆಯ ಆದಿಗಳ ಎಲ್ಲವೂ ವ್ಯವಸ್ಥಿತವಾಗಿ ನಿರ್ದೋಷವಾದ ಆಯ ಮತ್ತು ನಿರ್ದೋಷವಾದ ವೇದಿ, ಗೋಪುರ, ಶಿಖರ ಮತ್ತು ದ್ವಾರ ಆದಿಗಳನ್ನ ಮಾಡುವುದರಿಂದ ಮತ್ತು ವೇದಿ ಆದಿಯಲ್ಲಿ ಪ್ರಶಸ್ತವಾದ ಸ್ಥಾನದಲ್ಲಿ ಪ್ರಶಸ್ತವಾದಂತ ಜಿನಮಂದಿರ ಜಿನೇಂದ್ರ ಭಗವಂತರನ್ನ ಸ್ಥಾಪನೆ ಮಾಡುವುದರಿಂದ ಮತ್ತು ದೃಷ್ಟಿಯನ್ನು ಪ್ರತಿಯೊಂದು ಸಹ ಒಂದೇ ಅಲ್ಲ, ಎಲ್ಲವೂ ಸಹ ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದ್ದಾರೆ ಆ ಪ್ರಕಾರದಲ್ಲಿ ಮಾಡುವುದರಿಂದ ಸಮಾಜಕ್ಕೆ, ಅನ್ಯ ಸಮಾಜದವರಿಗೆ ಎಲ್ಲರಿಗೂ ಸಹ ಬಹಳ ಒಳ್ಳೆಯದಾಗ್ತದೆ. ಅವರ ಜೀವನ ಬಹಳ ಉತ್ಕೃಷ್ಟ ಸ್ಥಿತಿಗೆ ಹೋಗ್ತದೆ. ಜಿನೇಂದ್ರ ಭಗವಂತರನ್ನ ಕೆಳಗೆ ಇಡಬಾರದು. ಜಿನೇಂದ್ರ ಭಗವಂತರನ್ನ ಕಮ್ಮಿ ಅಂದ್ರೆ ನಾವೇನ ಮೇಲೆ ಇಡಬೇಕು. ಯಾರು ಜಿನೇಂದ್ರ ಭಗವಂತರ ಪ್ರಶಸ್ತವಾದಂತ ವೇದಿಯನ್ನು ಮಾಡಿ, ಪ್ರಶಸ್ತವಾದಂತ ಗರ್ಭಾಲಯವನ್ನು ಮಾಡಿ, ಮಂಟಪಾದಿಗಳನ್ನು ಮಾಡಿ, ಸುಂದರವಾದಂತಹ ಪ್ರತಿಮೆಯನ್ನ ವಿಧಿವತ್ತಾಗಿ ಶಾಸ್ತ್ರದಲ್ಲಿ ಯಾವ ಪ್ರಕಾರ ಹೇಳಿದ್ದಾರೆ ಆ ರೀತಿಯಾಗಿ
ಸಮ್ಯಕ್ ಪ್ರಕಾರವಾದಂತೆ ವಿಧಿ. ಸಮ್ಯಕ್ ಅಂದ್ರೆ ಸತ್ಯವಾದಂತ ಅರ್ಥ. ಅಂದ್ರೆ ಶಾಸ್ತ್ರದಲ್ಲಿ ಹೇಗೆ ಹೇಳಿದಾರೋ ಆ ರೀತಿ ಕ್ರಮದಲ್ಲಿ ಯಾರು ಅದನ್ನ ಸ್ಥಾಪನೆಯನ್ನು ಮಾಡ್ತಾರೆ, ಸ್ಥಾಪನೆ ಮಾಡುವವರಿಗೆ, ಮಾಡಿಸುವವರಿಗೆ ಮತ್ತು ಆ ಕ್ಷೇತ್ರದವರಿಗೆ ಎಲ್ಲರೂ ಸಹ ಬಹಳ ಉನ್ನತಿ ಆಗ್ತದೆ. ಬಹಳ ಉನ್ನತಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಒಂದು ಉತ್ಕೃಷ್ಟವಾದ ಕಾರ್ಯವನ್ನು ಮಾಡಲಿಕ್ಕೆ ಹುಟ್ಟಿದ್ರೆ ನೀವು ಎಲ್ಲವನ್ನ ಸಹ ಪುರಾತನವನ್ನ ಹಾಗೆ ಉಳಿಸ್ಕೊಂಡು ಹೋದದ್ದು. ಪುರಾತನವಾದ ಯಾವುದನ್ನು ಸಹ ಯಾವುದನ್ನು ನಾಶವನ್ನು ಮಾಡದೆ ಅದನ್ನ ಹೇಗಿದೆ ಹಾಗೇನೆ ಅದರಲ್ಲಿ ವಾಸ್ತು ಪ್ರಕಾರ ಹೇಗೆ ಬದಲಾವಣೆ ಮಾಡ್ಕೋಬಹುದು ಅನ್ನೋದನ್ನ ತಾವು ಮಾಡಲಿಕ್ಕೆ ಯಾವ ಸಾಧ್ಯ ಇದೆ ಅಂತದನ್ನ ಮಾಡ್ಲಿಕ್ಕೆ ಹೊಂಟಿದ್ರೆ ಉತ್ತಮವಾದ ಕ್ರಿಯೆಯನ್ನ ಮಾಡ್ತಾ ಇದ್ದೀರಿ. ಅವಳು ಉತ್ಕೃಷ್ಟವಾದ ಪ್ರಶಸ್ತವಾದಂತ ಕ್ರಿಯೆ ಮತ್ತು ಮಂದಿರದಲ್ಲೂ ಸಹ ಪ್ರಶಸ್ತವಾದಂತ ಜಿನೇಂದ್ರ ಭಗವಂತರನ್ನು ಸಹ ಸ್ಥಾಪನೆ ಮಾಡತಕ್ಕಂತ ಒಂದು ಉತ್ಕೃಷ್ಟವಾದ ಕ್ರಿಯೆಗಳನ್ನು ಇವತ್ತು ಬಹಳ ಉತ್ಕೃಷ್ಟ ಭಾವದೊಂದಿಗೆ ಮಾಡ್ತಾ ಇದ್ದೀರಿ. ಇಂಥ ಸಾತಿಶಯ ಪುಣ್ಯದ ಉದಯದಿಂದ ಹುಲಿಗೆಯಲ್ಲಿ 800 ವರ್ಷಗಳಿಂದ ಎಷ್ಟು ಜನ ಶ್ರಾವಕರು ಜನ್ಮವನ್ನು ಹೊಂದಿಲಿ, ಎಷ್ಟೋ ಜನ ತಮ್ಮ ಆಯುವನ್ನು ಮುಗಿಸ್ಕೊಂಡು ಹೋದ್ರು. ಆದ್ರೆ ಯಾರಿಗೂ ಇಂದ ಒಂದು ಅವಕಾಶ ಪ್ರಾಪ್ತವಾಗಿಲ್ಲ. ಆದ್ರೆ ವರ್ತಮಾನದಲ್ಲಿ ಇರ್ತಕ್ಕಂಥ ಹುಲಿಗೆಯ ಜೈನ ಸಮಾಜದವರಿಗೆ ಈ ಕಾರ್ಯ ಮಾಡತಕ್ಕಂಥ ಒಂದು ಸುವರ್ಣವಾದಂತಹ ಸಂಧಿ ಅವಕಾಶ ಪ್ರಾಪ್ತವಾಗಿದೆ. ಬಂಧುಗಳೇ, ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ಒಳ್ಳೆಯದನ್ನ ಮಾಡಲಿಕ್ಕೆ ತೊಡಗಿದಾಗ ವಿಘ್ನಗಳು ಸಹಜವಾಗಿ ಬರ್ತದೆ. ಮತ್ತು ಇಂಥ ವಿಘ್ನಗಳೆಲ್ಲವೂ ಸಹ ಜಿನೇಂದ್ರ ಭಗವಂತರ ಕೃಪೆಯಿಂದ ಮತ್ತು ಧರ್ಮದ ಪ್ರಭಾವದಿಂದ ಏನಾಗ್ತದೆ ಅವೆಲ್ಲವೂ ಸಹ ದೂರವಾಗ್ತದೆ. ತಮ್ಮೆಲ್ಲರಿಗೂ ವಿಶ್ವಾಸವಿದೆ. ಯಾಕೆಂತ ಹೇಳಿದ್ರೆ ಇದರಿಂದ ಪೂರ್ವದಲ್ಲಿ ತಾವು ಬಹಳಷ್ಟು ವಿಘ್ನಾದಿಗಳನ್ನ, ಬಹಳಷ್ಟು ತಾವು ಎಲ್ಲಾ ರೀತಿಯಾದಂತಹ ತೊಡಕುಗಳನ್ನ ಅನುಭವಿಸಿದ್ರಿ. ಕೋರ್ಟು ಕಚೇರಿ ಆದಿಗಳನ್ನ ಇಲ್ಲದೆ ಬೆಂಗಳೂರು ಕರ್ಕೊಂಡು ಸಹ ಪೂರ ಸಮಾಜದವರು ಹೋಗಿ ಪೂರ್ಣವಾದ ಸಮಾಜ 50 ಜನ ಹೋಗಿ ಬಂದಿದ್ರಿ. ತಾವೆಲ್ಲರೂ ಸಾವಕಿಯರೆಲ್ಲರೂ ತಮ್ಮೆಲ್ಲರಿಗೂ ಯಾವುದು ಹೊಸದಾದಂಥದ್ದಿಲ್ಲ. ಆದ್ರೆ ನಾವೆಲ್ಲ ಅಧ್ಯಯನವನ್ನು ಮಾಡಿದ್ವಿ ಹುಲಿಗೆ ಬಗ್ಗಾಗಿ. ಹಾಗಾಗಿ ಇಲ್ಲಿ ಆದಂತ ಒಂದು ಶಕ್ತಿ ಇದೆ, ಧರ್ಮ ಶಕ್ತಿ ನಿಮ್ಮೊಂದಿಗಿದೆ. ಧರ್ಮ ಕಾರ್ಯವನ್ನು ಮಾಡಲಿಕ್ಕೆ ತಾವೇನು ಹುಟ್ಟಿದ್ರಿ, ಇದು ನಿರ್ವಿಘ್ನವಾಗಿ ಸಂಪನ್ನವಾಗ್ತದೆ. ಮತ್ತು ಎಲ್ಲ ವಿಧಿ ವಿಧಾನಗಳನ್ನ ಯಾವ ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ, ವಾಸ್ತುಶಾಸ್ತ್ರ ಆದಿಗಳಲ್ಲಿ ಆ ಪ್ರಕಾರದಲ್ಲೇ ಎಲ್ಲವನ್ನು ಸಹ 99% ಎಷ್ಟು ಸುಧಾರಣೆ ಮಾಡಿ ಹಳೆಯ ಶಿಲ್ಪಕಲೆಯನ್ನ ಹಳೆಯದಾದಂತ ಮಂದಿರವನ್ನು ಹಾಗೆ ಉಳಿಸಿಕೊಂಡು ಹೊಸದಾಗಿ ಅದರಲ್ಲಿ ಯಾವ ರೀತಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ಮಾಡಿ ಸುಧಾರಣೆ ಮಾಡಲಿಕ್ಕೆ ಮಾಡಲಾಗ್ತಾ ಇದೆ. ಇದು ಹಳೆಯದನ್ನ ತೆಗೆದೆ ಹೊಸದಾಗಿ ಮತ್ತು ಎರಡು ಮಾಡಲಾಗ್ತಾ ಇದೆ. ಏನಾಗ್ತಾ ಇದೆ, ಹೊಸದಾಗಿ ಉತ್ತರದಲ್ಲಿ ಮತ್ತು ದಕ್ಷಿಣದಲ್ಲಿ ಒಂದು ದಕ್ಷಿಣದಲ್ಲಿ ಒಂದು 21 ಫೀಟ್ ಈ ಕಡೆ ಗರ್ಭಗುಡಿ ಬರ್ತದೆ. ಆ ಕಡೆಗೆ ಉತ್ತರ ಭಾಗದಲ್ಲಿ ಒಂದು 16-17 ಫೀಟು ಮುಂಭಾಗದಲ್ಲಿ ಮಂಟಪ ಬರ್ತದೆ. ಒಂದು 20 ಅಡಿ ತನಕ ಆಗ್ತದೆ ಮುಂದಿನ ಒಂದು ಎಂಟ್ರೆನ್ಸ್ ಎಲ್ಲ ಸೇರಿ. ಈ ಪ್ರಕಾರದಲ್ಲಿ ಜೋಡಣೆ ಮಾಡಿ ಅದನ್ನ ಇಷ್ಟು ಕ್ಷೇತ್ರದ ಹಾಗೆ ಮತ್ತು ವಾಸ್ತು ಶಿಲ್ಪಗಳನ್ನ ದೋಷಗಳನ್ನ ದೂರ ಮಾಡಿ ಪ್ರಶಸ್ತವಾದ ವೇದಿ ಯಾವ ಭಾಗದಲ್ಲಿ ದೃಷ್ಟಿ ಹೋದ್ರೆ ಏನಾಗ್ತದೆ, ಮೂರ್ತಿ ಯಾವ ಭಾಗದಲ್ಲಿ ಹೇಗಿದ್ರೆ ಹೇಗಾಗ್ತದೆ, ಜಿನಮಂದಿರದ ಯಾವ ಪ್ರಾಂಗಣ ಏರು ತಗ್ಗಿದ್ರೆ ಏನಾಗ್ತದೆ, ಮಂದಿರದಲ್ಲಿ ಯಾವ ದಿಕ್ಕು ಏರುಪೇರಿದ್ರೆ ಏನಾಗ್ತದೆ, ಯಾವ ಕಡೆಯಲ್ಲಿ ಅಶುದ್ಧವಾದ ವಸ್ತುಗಳಿದ್ರೆ ಏನಾಗ್ತದೆ ಅನ್ನೋದನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ದಿನಾಂಕದ ಪ್ರಾಂಗಣದ ಈಗಾಗಲೇ ಜಿನಮಂದಿರದ ಜೀರ್ಣೋದ್ಧಾರ ಕಾರ್ಯ ಮಾಡುವಾಗ ಜಿನಮಂದಿರ ಪ್ರಾಂಗಣವನ್ನು ಸಹ ಬಹಳ ಶುಚಿಯಾಗಿ ಇಡುವಂಥದ್ದು ಮತ್ತು ವಾಸ್ತು ಶಿಲ್ಪಕ್ಕೆ ಅನುಗುಣವಾಗಿ ನೀರಿನ ಅಥವಾ ಎಲ್ಲವನ್ನು ಸಹ ಸುವ್ಯವಸ್ಥಿತವಾಗಿ ಮಾಡಲಾಗ್ತಾ ಇದೆ. ಅದು ಮಾಡಲಿಕ್ಕಾಗಿ ಮಹಾರಾಜರೇ ನಮ್ಮ ಮಾರ್ಗದರ್ಶನ ಮಾಡಿ ಅಂತ ಹೇಳಿ ಹುಲಿಗಿ ಸಮಾಜದವರೆಲ್ಲರೂ ಸಹ 3 ಸಲ ನೀವು ವಿಚಾರ ಮಾಡಿ ಅಂತ ಹೇಳಿದ್ರು. ಮಾರ್ಗದರ್ಶನ ಮಾಡಿ ನಮಗೆ ಬಹಳ ವರ್ಷದಿಂದ ಇದು ಹೀಗೆ ಇದೆ, ಬಹಳ ಸಲ ಪ್ರಯತ್ನ ಮಾಡಿದ್ವಿ, ಕಾರ್ಯ ಆಗ್ಲಿಲ್ಲ, ತಾವು ಮಾಡಬೇಕು
ಮಾರ್ಗದರ್ಶನ ಮಾಡಿ ಅಂತ ಹೇಳಿದಕ್ಕಾಗಿ ನಾವು ಮಾರ್ಗದರ್ಶನ ಮಾಡ್ತಾ ಇದ್ದೀವಿ. ನೀವಾಗಿ ಹೇಳಿದ್ರಿ, ಏನ್ ಹೇಳ್ರಿ, ನೀವಾಗೇ ಮೂರು ದಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕಮಿಟಿಯವರು, ಸಾವಕರೆಲ್ಲರೂ ನೀವು ವಿನಂತಿ ಮಾಡಿದ್ರಿಂದ ನೀವಾಗಿ ವಿನಂತಿ ಮಾಡಿದ್ರಿ ಹೇಳ್ರಿಲ್ಲ. ನೀವಾಗಿ ವಿನಂತಿ ಮಾಡಿದ್ರಿಂದ ನಾವು ಮಾರ್ಗದರ್ಶನ ಮಾಡಿದ್ವಿ. ಹಾಗೆ ಧರ್ಮದ ಪ್ರಭಾವನೆಯಾಗಿ ಧರ್ಮ ಕ್ಷೇತ್ರವಾದಂತ ತೀರ್ಥ ಕ್ಷೇತ್ರ ಇದೆ. ತೀರ್ಥಂಕರ ಭಗವಂತರು ವಿರಾಜಮಾನವಿರುವಂತಹ ತೀರ್ಥ ಕ್ಷೇತ್ರ ಇದೆ. ಇದು 800 ವರ್ಷಗಳ ಹಿಂದೆ ಯಾವ ಭವ್ಯಾತ್ಮರು, ಯಾವ ಒಂದು ಸಾಧುಗಳ ಮತ್ತು ತ್ಯಾಗಿಗಳ ಸಾನ್ನಿಧ್ಯದಲ್ಲಿ ಅವರ ಮಾರ್ಗದರ್ಶನದೊಂದಿಗೆ ಇಂಥ ಭವ್ಯವಾದಂತಹ ಜನಮಂದಿರ ನಿರ್ಮಾಣ ಮಾಡಿದ್ರು. ಅಂತ ಒಂದು ಜನಮಂದಿರದಲ್ಲಿ ತಾವು ಜೀರ್ಣೋದ್ಧಾರ ಮಾಡುವಂತ ಕಾರ್ಯ, ಉತ್ಕೃಷ್ಟ ಕಾರ್ಯವನ್ನು ಮಾಡಿದ್ರಿ ಅಂದ್ರೆ ನಮಗೆ ಹೇಳಿದ್ದಾರೆ ಆಚಾರ್ಯ ಭಗವಂತರು, ದಾನ ಮತ್ತು ಪೂಜೆಯನ್ನು ಮಾಡಲಿಕ್ಕೆ ಶ್ರಾವಕರಿಗೆ ಉಪದೇಶವನ್ನು ಮಾಡಬೇಕು. ಜನಮಂದಿರವನ್ನ ಮತ್ತು ಸತ್ಪಾತ್ರಕ್ಕೆ ದಾನ ಕೊಡುವುದಕ್ಕೆ ಉಪದೇಶ ಮಾಡಬೇಕು ಅಂತ ಹೇಳಿದ್ದಾರೆ. ಪೂಜೆ ಮಾಡೋದಕ್ಕೆ ವಿಗ್ರಹ ಭಗವಂತರ ಪೂಜೆ ಮಾಡೋದಕ್ಕೆ ಮತ್ತು ವಿಗ್ರಹ ಜನಮಂದಿರ ನಿರ್ಮಾಣ ಕಾರ್ಯಗಳ ಜೀರ್ಣೋದ್ಧಾರಗಳಿಗೆ ಯಾವ ಶ್ರಾವಕರು ಬಯಸ್ತಾರೆ, ಅಪೇಕ್ಷೆ ಪಡ್ತಾರೆ ಅಂತ ಕಡೆಗೆ ಮಾರ್ಗದರ್ಶನ ಮಾಡಲಿಕ್ಕೆ ನೀವೆಲ್ಲರೂ ಸಹ ಎಲ್ಲರೂ ಒಂದೇ ಮನಸ್ಸಿನ ಭಾವನೆಯನ್ನು ಮಾಡಿದ್ರೆ ಅದಕ್ಕೆ ಮಾರ್ಗದರ್ಶನ ಮಾಡಿದ್ವಿ. ಪ್ರಶಸ್ತವಾದಂತ ದಿನಮಂದಿರವಾಗುತ್ತದೆ. ಮತ್ತು ಯಾರ್ಯಾರ ಪ್ರಶಸ್ತವಾಗಿ ಶಾಸ್ತ್ರೀಯವಾಗಿ ಯಾರ್ಯಾರ ಮಾರ್ಗದರ್ಶನ ಮಾಡ್ತಾರೆ ಅಂತವ್ರ ಮಾರ್ಗದರ್ಶನ ತೆಗೆದುಕೊಳ್ಳಿ. ಆದ್ರೆ ಶಾಸ್ತ್ರೀಯವಾಗಿರಬೇಕು. ಹೇಗಾಗಿರ್ಬೇಕು? ಅದು ಯಾವುದೇ ರೀತಿಯಾದಂತ ಪ್ರತಿಷ್ಠೆ ಅಥವಾ ಯಾವುದೂ ಇಲ್ಲದೆ ಕೇವಲ ಧರ್ಮದ ಭಾವನೆಯೊಂದಿಗೆ ಮಾರ್ಗದರ್ಶನ ಯಾರು ಮಾಡಿದ್ರು ಸಹ ಎಲ್ಲರ ಕಡೆಯಿಂದ ತಗೊಳ್ರಿ. ಯಾಕೆ ಅಂತ ಹೇಳಿದ್ರೆ ಒಳ್ಳೆಯದನ್ನ ಗ್ರಹಣೆ ಮಾಡಿಕೊಂಡು ಭವ್ಯಾತ್ಮರಾದವರು ಆತ್ಮ ಕಲ್ಯಾಣವನ್ನು ಪ್ರಶಸ್ತ ಮಾಡ್ಕೊಳ್ಬೇಕು. ಇಲ್ಲಿ ಹೊಸದಾದಂತ ಗರ್ಭಗುಡಿ ನಿರ್ಮಾಣವಾಗ್ತದೆ. ಆ ಹೊಸದಾದಂತ ಗರ್ಭಗುಡಿಯಲ್ಲಿ ಪ್ರಶಸ್ತವಾದಂತ ಮೂರ್ತಿಯನ್ನು ಇಲ್ಲಾಗ್ತದೆ ಮತ್ತು ದೃಷ್ಟಿಯನ್ನು ಹೊರಗೆ ಹೋಗ್ಲಿಕ್ಕೆ ಪ್ರಶಸ್ತವಾದಂತ ಬಾಗಿಲುಗಳನ್ನು ಸಹ ಮಾಡಲಾಗ್ತದೆ. ಹೊಸ ಗರ್ಭಗುಡಿಯಲ್ಲಿ ಶಾಂತಿನಾಥ್ ಭಗವಂತರನ್ನ ಸ್ಥಾಪನೆ ಮಾಡುವುದು ಸರ್ವೋತ್ತಮವಾದಂಥದ್ದಿದೆ. ಇಲ್ಲಿಯ ಒಂದು ಏನೇನಂತಾರೆ ಅಂತ ಹೇಳಿದ್ರೆ ಇಲ್ಲಿಯ ಸಾರಾವಳಿ ಅಂದ್ರೆ ಊರಿನ ಇದಕ್ಕೆ ಸರ್ವೋತ್ತಮವಾದಂಥದ್ದು ಮೂಲ ನಾಯಕ ಶಾಂತಿನಾಥನ್ ಮಾಡುವುದು. ಶಾಂತಿನಾಥ್ ಭಗವಂತರ ಮೂರ್ತಿ, ಹಾಗೆ ಪಕ್ಕದಲ್ಲಿ ಕೊಂತುನಾಥ ಮತ್ತು ಅರನಾಥರನ್ನು ಇಟ್ಟು ರತ್ನತ್ರಯ ಜನಮಂದಿರವನ್ನು ಮಾಡಲಾಗ್ತದೆ. ಯಾವ ಮಂದಿರ ಅಂದ್ರೆ ಶಾಂತಿನಾಥ್, ಕೊಂತುನಾಥ್, ಅರಹನಾಥ್. ಈ ಮೂರ್ತಿ ಒಂದು ಮೂಲ ನಾಯಕರ ಮೂರ್ತಿ 5 ಅಡಿಗೆ 1 ಇಂಚು ಕಡಿಮೆ. ಎಷ್ಟು ಹೇಳ್ರಿ? ಅಂದ್ರೆ ಚರಣದಿಂದ ಶಿರದ ನಿಂತಿಯ ತನಕ 5 ಅಡಿಗೆ 1 ಇಂಚು ಕಡಿಮೆ ಇರ್ತಕ್ಕಂಥ ವೈಟ್ ಮಾರ್ಬಲ್ ಮೂರ್ತಿಯನ್ನು ಮಾಡಲಾಗ್ತದೆ. ಏಕದಮ್ ವೈಟ್ ಇರುವಂತದ್ದು. ಈ ಮೂರ್ತಿಯನ್ನ ಕೊಡುವುದಕ್ಕೂ ಸಹ ಫಸ್ಟ್ ಇಲ್ಲಿಯವರೆಗೆ ಅದನ್ನ ಅವಕಾಶವನ್ನು ಕೊಡಲಾಗಿದೆ. ಏನು ಹೇಳಿ? ಮುನಿರಾಬಾದಿನ ಜನಮಂದಿರದ ಜೀರ್ಣೋದ್ಧಾರದಲ್ಲಿ ಇದರ ಮೂರ್ತಿ ಮತ್ತು ಆದಿಗಳನ್ನ ಕೆಲವೊಂದು ವೇದಿ ಆದಿ ದಾನಗಳನ್ನ ಗೋಪುರ ಇರ್ಬೋದು, ಶಿಖರ ಇರ್ಬೋದು, ಮೊದಲಿನ ಪ್ರಾಧಾನ್ಯತೆ ಯಾರಿಗೆ? ಮುನಿರಾಬಾದರು. ಅದನ್ನು ಹೇಳಿದಾಗ ಮೂಲ ನಾಯಕ ಮೂರ್ತಿಯನ್ನ ನಾವು ಕೊಡ್ತೀವಿ ಅಂತೇಳಿ ಈಗಾಗಲೇ ಮುಂದೆ ಬಂದು ಹೇಳಿದ್ದಾರೆ. ಹಾಗೆ ಯಾರು ಅಂತ ಹೇಳಿದ್ರೆ ಆಸಾ ಸುರೇಶ್ ಬಾಬು ಇಜಾರಿ ಈ ಪರಿವಾರದವರು ಮೂಲ ನಾಯಕ ಮೂರ್ತಿಯನ್ನ ಕೊಡತಕ್ಕಂತ ಪ್ರಶಸ್ತವಾದಂತ ಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಬಹಳ ಸುಂದರವಾದಂತಹ ಮೂರ್ತಿ ಖಡ್ಗಾಸನದ ಮೂರ್ತಿ. ಏನೇನು ಹೇಳಿ? ಖಡ್ಗಾಸನದ ಸುಂದರವಾದಂತ ಪ್ರತಿಮಾ ಇದೆ. ಉತ್ಕೃಷ್ಟವಾದಂಥದ್ದು ಅಂತ ಹೇಳಿದ್ರೆ ಬಹಳ ಜನಮಂದಿರದಲ್ಲಿ ಮೂಲ ನಾಯಕ ಮೂರ್ತಿಯನ್ನು ದಾನ ಕೊಡುವಂಥದ್ದು ಬಹಳ ಉತ್ಕೃಷ್ಟವಾದಂಥದ್ದಿದೆ. ಎರಡನೇದಾಗಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಶಾಂತಿನಾಥ್ ಪಕ್ಕದಲ್ಲಿ ಕೊಂತುನಾಥ ಮತ್ತು ಅರಹನಾಥ್, ಇದರಲ್ಲಿ ಒಂದು ಮೂರ್ತಿಯನ್ನ ತವಣ್ ಇಂದ್ರಕುಮಾರ್ ಇಜಾರಿ, ಸನ್ಮತಿ ಇಜಾರಿ ಇವರು ಪರಿವಾರದವರು, ಇವರು ಕೊಡಿಸ್ತಾ ಇದ್ದಾರೆ. ಇದು ಸಹ ಸುಮಾರು 4.5
ಇಂಚು 1 ಇಂಚು ಜಾಸ್ತಿ ಆಗ್ತದೆ. ಪಕ್ಕದಲ್ಲಿ ಸ್ವಲ್ಪ ಅಂದ್ರೆ 4 ಇಂಚು ಕಡಿಮೆ, ಸಾಂತಿನಾಥಕ್ಕಿಂತ ಮೂಲನಾಯಕರಿಂದ 4 ಇಂಚು ಕಡಿಮೆ ಇರ್ತದೆ. ಇದು ಖಡ್ಗಾತ್ಮ ಮೂರ್ತಿ ಮತ್ತು ವೈಟ್ ಏಕದಂ ವೈಟ್ ಮಾರ್ಬಲ್ ಮಾಡಲಾಗುತ್ತದೆ, ಸುಂದರವಾದಂಥದ್ದು. ಹಾಗೆ ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಅರಣ್ಯ ತೀರ್ಥಂಕರ ಮೂರ್ತಿಯನ್ನು ಸಹ ಸುವರ್ಣ ಪದ್ಮರಾಜ್ ವಿಜಾರಿ ಇವರ ಹೆಸರು ಬಂದಿದೆ. ಇವರು ಸಹ ಅಂದ್ರೆ ಶ್ರೀಕರ್ ವಿಜಾರಿ ಈ ಪರಿವಾರದವರು ಕೊಡ್ತಾ ಇದ್ದಾರೆ. ಇವರು ಮೂಲ ರೀತಿಯಲ್ಲಿ ಸ್ಥಾಪನೆ ಆಗತಕ್ಕಂಥ ಮೂರು ಮೂರ್ತಿಗಳನ್ನ ಒಂದೇ ಪರಿವಾರದವರು ಅಂದ್ರೆ ವಿಜಾರಿ ಪರಿವಾರದವರೇ ಇದನ್ನ ಕೊಡಿಸ್ತಾ ಇದ್ದಾರೆ. ಬಹಳ ಉತ್ಕೃಷ್ಟವಾದಂತಹ ಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಇನ್ನೇ ಇಲ್ಲಿ ಸ್ಥಾಪನೆ ಮಾಡತಕ್ಕಂಥ ಕೆಲವು ಮೂರ್ತಿಗಳಿದಾವೆ. ಯಾರಾದ್ರೂ ಸಹ ಇಲ್ಲಿ ಅವರು ಯಾರಾದ್ರೂ ಕೊಡುವರಿದ್ರೆ ಕೊಡಬಹುದು. ಇನ್ನು ಪಕ್ಕದಲ್ಲಿರ್ತಕ್ಕಂಥ ಇನ್ನೊಂದು ಜಿನಮಂದಿರದ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡುವಂತ ವಿಚಾರವನ್ನು ಸಹ ಸಮಾಜದವರು ಕಮಿಟಿಯವರು ಸಹ ಚಿಂತನೆ ಮಾಡಿದ್ದಾರೆ. ಅದನ್ನು ಸಹ ಮಾಡೋಣ ಅಂತೇಳಿ ಆ ಜಿನಮಂದಿರದ ಎಲ್ಲ ಈಗಾಗಲೇ ಬಿದ್ದು ಹೋಗ್ತಾ ಇದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಊರ್ ಮಧ್ಯದಲ್ಲಿ ಇದೆ. ಅದನ್ನು ಸಹ ಪಂಚಕಲ್ಯಾಣ ಸಮಯದಲ್ಲಿ ಅದನ್ನು ಪ್ರಶಸ್ತವಾಗಿ ಮಾಡಿ ಅದನ್ನು ಮೂರ್ತಿಯನ್ನು ಸ್ಥಾಪನೆಯನ್ನು ಮಾಡಿದ್ರೆ ಊರಿಗೆ ಸಮಾಜಕ್ಕೆ ಎಲ್ಲರಿಗೂ ಸಹ ಬಹಳ ಉತ್ಕೃಷ್ಟವಾಗ್ತದೆ ಅನ್ನೋದನ್ನ ಬಹಳಷ್ಟು ಜನರಿಗೆ ಭಾವನೆಗಳಿದೆ. ಬಹಳ ಜನ ಹೇಳಿದ್ರು. ನಮ್ಮಂದಿಗೂ ಸಹ ನಿವೇದನೆ ಮಾಡಿದಾಗ ಅಲ್ಲಿ ಮೂರ್ತಿಯನ್ನ ಹಾಗಾದ್ರೆ ಎಲ್ಲ ನೀವು ಮಾಡ್ತೀವಿ ಅನ್ನೋದಕ್ಕೆ ಆಶೀರ್ವಾದ ಅಂತ ಹೇಳಿದ್ವಿ. ಅದು ಮೂರ್ತಿಯನ್ನು ಕೊಡ್ಲಿಕ್ಕೂ ಸಹ ಚಂದ್ರ ಪರಿವಾರದವರು ಅಂದ್ರೆ ಚಂದ್ರನಾಥ್ ಸರ್ನೇಮೇನು ಚಂದ್ರನಾಥ್ ಪಾಯಣ್ಣ ಜೈನ್ ಪರಿವಾರದವರು ಒಂದು 13 ಅಡಿ ಎತ್ತರದ ಮೂರ್ತಿಯನ್ನು ಕೊಡ್ತಕ್ಕಂಥ ಒಂದು ವಾತಾವರಣವನ್ನು ಮಾಡಿದ್ದಾರೆ. ಮತ್ತು ಮಾನಸ್ತಂಭವನ್ನು ನಾನೇ ಕೊಡ್ತೀವಿ ಅನ್ನುವ ವಾತಾವರಣವನ್ನು ಅವರೇ ಮಾಡಿದ್ದಾರೆ. ಮತ್ತು ಅದರಲ್ಲಿರ್ತಕ್ಕಂಥ ಚಿಕ್ಕದ ಮೂರ್ತಿಯನ್ನು ಸಹ ಪಂಚಲೋಹ ಚಿಕ್ಕ ಮೂರ್ತಿಯನ್ನು ಸಹ ನಿತ್ಯ ಪೂಜೆಗೆ ನಾವೇ ಕೊಡ್ತೀವಿ ಅನ್ನೋ ವಾಗ್ದಾನವನ್ನು ಮಾಡಿದ್ದಾರೆ. ಈ ಶಾಂತಿನಾಥ ಮೂರ್ತಿಯೊಂದಿಗೆ ಆ ಮೂರ್ತಿಯನ್ನು ಸಹ ಅದಕ್ಕೆ ಏನ್ ಮಾಡಲಾಗ್ತದೆ, ಆರ್ಡರ್ ಹಾಕ್ಲಾಗ್ತದೆ. ಇದರೊಂದಿಗೆ ಬರ್ತಾ ಇದೆ ಮೂರ್ತಿಯನ್ನು. ಪಂಚಕಲ್ಯಾಣ ಎರಡೂ ಒಟ್ಟಿಗೆ ಆಗಬಹುದು ನಿಮ್ಮೆಲ್ಲರ ಭಾವನೆಯೊಂದಿಗೆ. ಅದು ಸಹ ಎರಡು ಒಟ್ಟಿಗೆ ಆಗುವಂತ 100ಕ್ಕೆ 99% ಏನಾಗಿದೆ ಸಾಧ್ಯತೆ ಇದೆ. ಇನ್ನು ಇಲ್ಲಿ ಕೆಲವು ವೇದಿಗಳು ಬರ್ತವೆ, 5 ವೇದಿಗಳು ಆಗ್ತದೆ. ಇನ್ನೇ ಈ ಕಡೆಗೆ ಒಂದು ವೇದಿ ಬರ್ತದೆ. ಅದರಲ್ಲಿ ಆದಿನಾಥ್ ಭಗವಂತನ ಸ್ಥಾಪನೆ ಮಾಡಲಾಗ್ತಾ ಇದೆ. ಆದಿನಾಥ್ ಭಗವಂತರನ್ನ ಯಾರಾದ್ರೂ ಕೊಡುವರಿದ್ರೆ ಕೊಡಬಹುದು. ಅದು ಪದ್ಮಾಸನದ ಮೂರ್ತಿ ಇದೆ. ಇನ್ನು 29 ಇಂಚಿದ ಒಂದು ಇದೆ ಮತ್ತು 29 ಇದೆ. ಒಂದು ಆದಿನಾಥ್, ಹಾಗೆ ಮಹಾವೀರ್ ಮತ್ತು ಮಲ್ಲಿನಾಥ್, ಪಾರ್ಶ್ವನಾಥ್, ಹೀಗೆ ಇನ್ನು 4 ಮೂರ್ತಿಗಳಿದ್ದಾವೆ. ಯಾರೋ ಒಬ್ಬರು ಮೂರ್ತಿ ಹೇಳಿದಾರಂತೆ ಹೊರಗಿನವರು. ಆದ್ರೆ ಮೊದಲು ಊರಿನವರಿಗೆ ಅವಕಾಶ ಕೊಡ್ಲಾಗ್ತಾ ಇದೆ. ಊರಿನವರು ಸಿಗದೇಗಿದ್ರೆ ಹೊರಗಿನವರಿಗೆ ಈಗಾಗಲೇ ಹೇಳಿದ್ದಾರೆ. ಎಲ್ಲಾ ಮೂರ್ತಿಯನ್ನು ಕೊಡ್ಲಿಕ್ಕೆ ಹೊರಗಿನವರೇ ತಯಾರಿತ್ತು. ಆದ್ರೆ ಮೊದಲು ಊರಿನವರಿಗೆ ಮೊದಲೇ ಅವಕಾಶವನ್ನ, ಉತ್ಕೃಷ್ಟವಾದಂತ ಕಾರ್ಯವಿದೆ. ಜಿನಮಂದಿರದಲ್ಲಿ ಜಿನಬಿಂಬವನ್ನ ದಾನವನ್ನು ಕೊಡುವಂಥದ್ದು, ಶಿಖರವನ್ನು ಮಾಡಿಸುವಂಥದ್ದು, ಹಾಗೆ ದ್ವಾರ ನಿರ್ಮಾಣ ಮಾಡಿಸುವಂಥದ್ದು, ವೇದಿಯನ್ನು ಸುಂದರವಾದಂತ ವೇದಿ ನಿರ್ಮಾಣ ಮಾಡುವಂಥದ್ದು. ಜಿನಮಂದಿರ ಕಾರ್ಯಗಳಲ್ಲಿ ಯಾರು ಧನರಾಶಿಯನ್ನ ಅದಕ್ಕೆ ದಾನವನ್ನು ಕೊಡ್ತಾರೆ, ಶಾಂತಿಶಯ ಪುಣ್ಯವನ್ನು ಪಡ್ಕೊಂತಾರೆ. ಇಷ್ಟು ಪುಣ್ಯ ಸಂಚಯ ಆಗ್ತದೆ. ಅಂದ್ರೆ ಎಂದು ನಾಶವಾಗಿರುವಂತ ಪುಣ್ಯ ಪರಂಪರೆಯಿಂದ ಆ ಜೀವಿಗೆ ಮೋಕ್ಷದ ಪ್ರಾಪ್ತಿ ಆಗ್ತದೆ. ಅಂತಹ ಜೀವಿಗಳೇ ಜಿನಮಂದಿರದ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡ್ತಾರೆ, ಜಿನಮಂದಿರ ನಿರ್ಮಾಣವನ್ನು ಮಾಡ್ತಾರೆ. ಜಿನಮಂದಿರದಲ್ಲಿ ಜಿನೇಂದ್ರ ಭಗವಂತರ ಪ್ರತಿಮಾ, ಗೋಪುರ, ಮಾನಸ್ತಂಭ, ಶಿಖರ, ದ್ವಾರ, ವೇದಿ ಆದಿಗಳನ್ನು ನಿರ್ಮಾಣವನ್ನು ಮಾಡ್ತಾರೆ. ಭವ್ಯಾತ್ಮರಾದಂತವರಿಗೆ ಮಾತ್ರ ಇಂಥ ಒಂದು ಭಾವನಾ ಆಗ್ತದೆ. ಹಣ ಇದ್ದವರಿಗೆ ದಾನ ಕೊಡ್ಲಿಕ್ಕೆ ಆಗೋಲ್ಲ. ಹಣದೊಂದಿಗೆ ತೀವ್ರ ಪುಣ್ಯ ಬೇಕು ಬಂಧುಗಳು. ತೀವ್ರ ಪುಣ್ಯ ಇದ್ದಾಗ ಮಾತ್ರ ಇಂತಹ ಸಾತಿಶಯ ಪುಣ್ಯ ಸಂಚಯ ಆಗ್ತಕ್ಕಂಥ ಕಾರ್ಯಗಳಿಗೆ
ದಾನ ಮಾಡಲಿಕ್ಕೆ ಮಾತ್ರ ಸಾಧ್ಯ ಆಗ್ತದೆ. ಈಗಾಗಲೇ ಯಾರ್ಯಾರು ಭಾವನಾ ಮಾಡಿದ್ರೆ ನಾವೆಲ್ಲರೂ ಸಹ ಉತ್ಕೃಷ್ಟವಾದಂತಹ ಕಾರ್ಯವನ್ನು ಮಾಡಿದ್ರಿ. ಇನ್ಯಾರಾದ್ರೂ ಸಹ 4 ಮೂರ್ತಿಯನ್ನ ಕೊಡೋದಕ್ಕೆ ಯಾರಾದ್ರೂ ಭಾವನೆಗಳಿದ್ರೆ ಈಗಾಗಲೇ ಅವರು ಕೊಟ್ಟಂತಹ ಮೂರ್ತಿಗಳ ದೊಡ್ಡ ದೊಡ್ಡ ಅಮೌಂಟ್ ಮೂರ್ತಿಗಳಿದಾಗಲ್ಲ, ಇದೆಲ್ಲ ಕಮ್ಮಿ ಇದೆ, ಯಾರಾದ್ರೂ ಕೊಡೋರು ಕೊಡಬಹುದು. ಇವೆಲ್ಲ ಹೆಚ್ಚು ಕಡಿಮೆ ಅಂತ ಹೇಳಿದ್ರೆ ಒಂದು 50,000 60,000 ಒಳಗಡೆ ಬರ್ತಾ ಇದೆ. ಚಿಕ್ಕ ಮೂರ್ತಿಗಳಿದಾವೆ, ಯಾರಾದ್ರೂ ಕೊಡೋದ್ರೆ 4 ಮೂರ್ತಿಗಳಿದಾವೆ ನೋಡಿ, ಹೆಸರನ್ನ ತಾವು ಇದು ಮಾಡಬಹುದು. ಈಗ ಮೊದಲಿಗೆ ಚಂದ್ರು ಅವರು ಹೇಳಿದ್ರಲ್ಲ, ಚಂದ್ರು ಅವರು ಹೇಳಿದಂತ ದೊಡ್ಡ ಮೂರ್ತಿಗೆ 4.5 ಲಕ್ಷ ಆಗ್ತದೆ. ಎಷ್ಟಾಗ್ತದೆ? 4.5 ಲಕ್ಷ ಮೊದಲಿನ. ಹಾಗೆ ಇಲ್ಲಿ ಮೂಲನಾಯಕ ಮೂರ್ತಿಗೂ ಸಹ 3.5 ಲಕ್ಷದ ಮೇಲೆ ಹೋಗ್ತದೆ. ಅಕ್ಕಪಕ್ಕದಲ್ಲಿರ್ತಕ್ಕಂಥವು ಸಹ ಸುಮಾರು 2 ಚಿಲ್ಲರೆ ಆಗ್ತದೆ, 2.30-40 ಆಗ್ತದೆ. ಹಾಗಾಗಿ ಇವೆಲ್ಲ ಕಡಿಮೆ ಇದೆ. ಯಾರಾದ್ರೂ ಸಹ ನಿಮ್ಮಲ್ಲಿದ್ರೆ ಹೆಸರನ್ನ ಹೇಳಬಹುದು, ಇಲ್ಲದಿದ್ರೆ ನಾವು ಸಂಜೆ ಎಲ್ಲ ವೈಯಾಜರು ಬೇರೆಯವರಿಗೆ ಹೆಸರನ್ನ ನೋಂದಾಯಿಸ್ತಾರೆ. ನಿಮ್ಮಲ್ಲಿ ಯಾರಾದ್ರೂ ಸೂಚನೆ ಮಾಡೋರಿದ್ರೆ ಅಥವಾ ನಾವು ಕೇಳಿ ಹೇಳ್ತೀವಿ ಅನ್ನೋ ಭಾವನೆ ಯಾರಾದ್ರೂ ಇದ್ರೆ ಹೇಳಬಹುದು, ನಿಮ್ಗೆ ಅವಕಾಶ ಕೊಡಲಾಗ್ತದೆ. ನಿಮ್ಮ ಪತಿಯನ್ನ ಅಥವಾ ಯಾರಾದ್ರೂ ಕೇಳಿ ಹೇಳ್ತೀವಿ. ಮೂರ್ತಿಯನ್ನು ಒಂದೇ ಪರಿವಾರದವರು ಕೊಡಬೇಕು, ಒಬ್ಬರೇ ಕೊಡಬೇಕು. ಎಲ್ಲರೂ ದುಡ್ಡನ್ನು ಕೊಡಿಸಿ ಮೂರ್ತಿಯನ್ನ ದಾನ ಮಾಡಬಾರದು. ಯಾರಾದ್ರೂ ಇದರಲ್ಲಿ 4 ಮೂರ್ತಿಗಳಿದಾವೆ, ಇನ್ನೂ ಸಹ ಯಾರಾದ್ರೂ ಹೆಸರನ್ನು ಕೊಡಬಹುದು. ಬೇಕಾದ್ರೆ ಇನ್ನು ಚಿಕ್ಕ ಮೂರ್ತಿಗಳು ಸಹ ಬರ್ತದೆ. ವಿಧಿನಾಯಕ ಆದಿ ಪಂಚ ಕಲ್ಯಾಣ ಆದಿಗಳನ್ನು ಮಾಡುವಾಗ ಅವು ಸಪರೇಟ್ ಇದೆ, ಅವುಗಳ ಕೈಯಲ್ಲಿ ಹೇಳಿಲ್ಲ. ಯಾರಾದ್ರೂ ಕೊಡುವಂತವ್ರು ಮಾಡೋ ಭಾವನೆಗಳಿದ್ರೆ ಬಯ್ಯಾಜಿಗಳನ್ನ ಅಥವಾ ಕಮಿಟಿಯವರ ಅಥವಾ ನಮ್ಮ ಹತ್ರ ಬಂದು ಸಹ ಕೇಳಬಹುದು. ನೀವು ಅದಕ್ಕೆ ಮಾರ್ಗದರ್ಶನ ಮಾಡಲಾಗ್ತದೆ. ಇಂಥ ಅವಕಾಶ ನಿಮ್ಮ ಜೀವನದಲ್ಲಿ ಬಹಳ ಪುಣ್ಯದಿಂದ ಪ್ರಾಪ್ತವಾಗಿದೆ ಬಂಧುಗಳೇ. ಜಿನಮಂದಿರ ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ಜಿನ ಬಿಂಬವನ್ನು ದಾನ ಕೊಡ್ತಕ್ಕಂಥ ಬೇರೆ ಕಡೆ ಇಲ್ಲವಲ್ಲ, ನಿಮ್ಮೂರಿನಲ್ಲೇ. ಹಾಗೆ ನಿಮ್ಮ ಮಂದಿರದಲ್ಲಿ ನೀವೇ ಸ್ಥಾಪನೆ ಮಾಡ್ತಕ್ಕಂಥ ಅವಕಾಶ ಇದು ಬಹಳ ದುರ್ಲಭದಿಂದ ದುರ್ಲಭವಾದಂಥದ್ದಿದೆ. ಅಂತ ಅವಕಾಶಗಳನ್ನ ಯಾರಾದ್ರೂ ಭಾವಗಳಿದ್ರೆ ವ್ಯಕ್ತವನ್ನು ಪಡಿಸಬಹುದು. ಮತ್ತು ಮುನಿರಾಬಾರನ ಎಲ್ಲ ಶ್ರಾವಕರು ಸಹ ಉತ್ಕೃಷ್ಟ ಕಾರ್ಯ ಮಾಡಲಿಕ್ಕೆ ಹುಟ್ಟಿದ್ರಿ. ತಾವೆಲ್ಲರೂ ಸಹ ಉತ್ಕೃಷ್ಟ ಭಾವವನ್ನು ಮಾಡಿದ್ರೆ ಇದೇ ರೀತಿಯಾದಂತಹ ಭಾವವನ್ನು ತಾವು ಹೊಂದಿಸ್ಕೊಂಡು ಹೋಗ್ಬೇಕು. ನೋಡಿ, ಆದಿನಾಥ್ ತೀರ್ಥಂಕರ ಮೂರ್ತಿಯನ್ನ ಹೆಸರೇನು ಹೇಳ್ರಿ? ಹರೀಶ್ ರಾಮಣ್ಣ ಅವರು ಆದಿನಾಥ್ ತೀರ್ಥಂಕರ ಮೂರ್ತಿಯನ್ನ ನಾವು ಕೊಡ್ತೀವಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅವರಿಗೆ ಚಪ್ಪಾಳೆಯಲ್ಲಿ ಅನುಮೋದನೆಯನ್ನ ಮಾಡ್ರಿ. ಹಾಗೆ ಇನ್ಯಾರಾದ್ರೂ ಇನ್ನು 3 ಮೂರ್ತಿಗಳಿದಾವೆ, ಯಾರಾದ್ರೂ ಹೇಳೋರಿದ್ರೆ ಹೇಳಬಹುದು. ಬಹಳ ಸುಂದರವಾದಂತ ಬಿಜೂಲಿಯ ಮಾರ್ಬಲ್ ಇಂದ ಮಾಡಲಾಗ್ತಾ ಇದೆ. ಇರುವಂತ ಈ 4 ಮೂರ್ತಿಗಳು ಬಿಜೂಲಿಯ ಮಾರ್ಬಲ್ ಇದೆ. ಮೊದಲಿನ 3 ಮೂರ್ತಿಗಳು ವೈಟ್ ಇದಾವೆ. ಮತ್ತೆ ಯಾರಾದ್ರೂ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಏನಾದ್ರೂ ಡೌಟ್ ಇದ್ರೆ ಕೇಳಬಹುದು, ಬಯ್ಯಾಜಿಯವರು ಸಂಪರ್ಕ ಮಾಡಬಹುದು. ತಾವೆಲ್ಲರೂ ಸಹ ಬಹಳ ಒಳ್ಳೆ ಭಾವನೆಯನ್ನು ಮಾಡಿದ್ರಿ. ನಾಳೆ ದಿವಸ ಇನ್ನೂ ಉತ್ಕೃಷ್ಟವಾದಂತಹ ಕಾರ್ಯವನ್ನು ಮಾಡುವಂತದಿದೆ. ಹಾಗೆ ಆ ಕಾರ್ಯಕ್ಕೆ ಎಲ್ಲರೂ ಸಹ ತಾವೆಲ್ಲರೂ ಯಾವ ರೀತಿ ಇವತ್ತು ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ಬಂದು ಎಲ್ಲಾ ಕಾರ್ಯಗಳಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಹಾಗೆ ಪ್ರತಿಯೊಂದರಲ್ಲೂ ಸಹ ಜಪಾನುಷ್ಠಾನಗಳಲ್ಲಿ ನಾವು ವಿಧಾನಾದಿಗಳಲ್ಲೂ ಸಹ ಬೆಳಿಗ್ಗೆ 5ರಿಂದ ಇಲ್ಲಿಯ ತನಕ ಮುನಿರಾಬಾದಿನ ಎಲ್ಲ ಶ್ರಾವಕರು ಸಹ ಕೂಡ್ಕೊಂಡು ಲಾಭವನ್ನ ಪಡ್ಕೊತಾ ಇದ್ರಿ. ಇನ್ನು ನಾಳೆ ಶ್ರೀಜಿಯನ್ನ ಇಲ್ಲಿ ವಿರಾಜಮಾನ ಮಾಡುವಂತದಿದೆ. ಅಂದ್ರೆ ಈಗಾಗಲೇ ವೇದಿಯಲ್ಲಿರ್ತಕ್ಕಂಥ ಮಂದಿರದಲ್ಲಿರ್ತಕ್ಕಂಥ ಗರ್ಭಾಲಯದಲ್ಲಿರ್ತಕ್ಕಂಥ ಜಿನಬಿಂಬವನ್ನ ಇಲ್ಲಿ ಸ್ಥಾಪನೆ ಮಾಡಿ ಎಲ್ಲಿಯ ತನಕ ಜಿನಮಂದಿರದ ಜೀರ್ಣೋದ್ಧಾರ ಪೂರ್ಣ ಕಾರ್ಯವಾಗಲ್ಲ ಅಲ್ಲಿಯ ತನಕ ಪೂಜಾನುಷ್ಠಾನ ಮಾಡೋದಕ್ಕಾಗಿ ಯೋಗ್ಯವಾದ ಪ್ರಶಸ್ತವಾದ ಸ್ಥಾನದಲ್ಲಿ ವಿಧಿ ವಿಧಾನದೊಂದಿಗೆ ನಾಳೆ ಅದನ್ನ ಇಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ. ನಾಳೆ 1.25 ಲಕ್ಷ ಜಪ ಆಗಬೇಕು ಮತ್ತು ಕೆಲವಷ್ಟು ವಿಧಿ ವಿಧಾನಗಳಿದ್ದಾವೆ. ಅವೆಲ್ಲವೂ ಸಹ ವೇದಿ ಶುದ್ಧಿ ಆಗಬೇಕು, ಬ್ರಾಹ್ಮಣ ಶುದ್ಧಿ ಆಗಬೇಕು, ನಾಳೆನೂ ಸಹ ಹವನ ಆಗಬೇಕು. ಇಲ್ಲಿ ಇವೆಲ್ಲವೂ ಸಹ ಕಾರ್ಯಗಳಿದಾವೆ. ಬೆಳಿಗ್ಗೆ ಇವತ್ತಿನ ಹಾಗೇನೆ 5 ಗಂಟೆಗೆ ಇರ್ಬೇಕಲ್ಲ, 5:30ಗೆ ಇರ್ಬೇಕಲ್ಲ.
ಸಾವಕ ಸಾವಕಿಯರೆಲ್ಲರೂ ಸಹ ಬಹಳ ಮುಖ್ಯವಾದಂತ ಕಾರ್ಯವಿದೆ. ಯಾರು ಸಹ ಮಿಸ್ ಮಾಡ್ಕೊಳ್ಳೋದೇನೆ ಈ ಕಾರ್ಯದಲ್ಲಿ ಇರಬೇಕು. ಎಲ್ಲ ಮಡಿ ಉಟ್ಕೊಂಡು ಪುರುಷರೆಲ್ಲರೂ ಸಹ ಧೋತಿ ದುಪ್ಪಟ್ಟ ಹಾಕೊಂಡು ನಾಳೆ ದಿವಸ ಮೂರ್ತಿಯನ್ನ ಎತ್ತಿ ಪ್ರಶಸ್ತ ಸ್ಥಾನದಲ್ಲಿ ಇಡುವಂತದ್ದಿದೆ. ಹಾಗೆ ವಿಧಿವಿಧಾನಗಳನ್ನು ಸಹ ಎಲ್ಲದರಲ್ಲೂ ಸಹ ನೀವು ಮಡಿ ಹಾಕೊಂಡು ಇರಬೇಕು. ದೂರಿದ್ರೆ ಆಗಂಗಿಲ್ಲ. ಧೋತಿ ದುಪ್ಪಟ್ಟ ಹಾಕೊಂಡು ನಾಳೆ ದಿವಸ ಎಲ್ಲರೂ ಬರಬೇಕು. ಪ್ರತಿಯೊಬ್ಬರು ಸಹ ಪರಮ ಸೌಭಾಗ್ಯ ಮತ್ತು ಬೆಳೆ ತಾವು ಜಿನಾಭಿಷೇಕವನ್ನು ಮಾಡತಕ್ಕಂಥ ಜಿನೇಂದ್ರ ಭಗವಂತನ ಪ್ರತಿಮೆಯನ್ನು ಎತ್ತತಕ್ಕಂಥ ಪ್ರಶಸ್ತವಾದ ಸ್ಥಾನದಲ್ಲಿ ವಿರಾಜ ಮಾಡತಕ್ಕಂಥ ಕಾರ್ಯದಲ್ಲಿ ತಾವು ಮನಸ್ಸಿನಿಂದ ವಚನದಿಂದ ತಾವೊಂದು ಪೂರ್ಣ ಸಿದ್ಧರಾಗಿದ್ರೆ ಕಾಯದಿಂದಲೂ ಮಾಡಿ ಕಾಯವನ್ನು ಪವಿತ್ರವನ್ನು ಮಾಡಿಕೊಬೇಕು. ಕಾಯವನ್ನು ಸಹ ಪವಿತ್ರವಾಗ್ತದೆ. ಜಿನೇಂದ್ರ ಭಗವಂತನ ಸ್ಪರ್ಶವನ್ನು ಮಾಡುವುದರಿಂದ, ಜಿನೇಂದ್ರ ಭಗವಂತನ ಅಭಿಷೇಕ ಮಾಡುವುದರಿಂದ ಮತ್ತು ವೇದಿ ಆದಿಗಳಲ್ಲಿ ಭಗವಂತ ಸ್ಥಾಪನೆ ಮಾಡತಕ್ಕಂಥ ಕಾರ್ಯ ಮಾಡುವುದರಿಂದ ನಮ್ಮ ಕೈಗಳು ಪಾವನವಾಗ್ತವೆ ಬಂಧುಗಳೇ. ಇಂಥ ಅವಕಾಶಗಳು ಮತ್ತೆ ಮತ್ತೆ ಸಿಗೋಲ್ಲ ನಿಮಗೆ. ಹಾಗಾಗಿ ಎಲ್ಲರೂ ಸಹ ನಾಳೆ ದಿವಸ ಮಡಿ ಹಾಕೊಂಡು ಧೋತಿ ದುಪ್ಪಟ ಹಾಕೊಂಡು ಎಲ್ಲ ಕೇಸರಿ ಮಡಿ ಹಾಕೊಂಡು ನಾಳೆ ಎಲ್ಲರೂ ಇರಬೇಕು. ಪುರುಷರೆಲ್ಲರೂ ಸಹ ಮತ್ತು ಸ್ಥಾಪನೆಯನ್ನ ಮಾಡಲಾಗ್ತದೆ. ಆಮೇಲೆ ಸಂಕಲ್ಪವನ್ನು ಮಾಡಲಾಗ್ತದೆ. ಸಮಾಜ ಕೂಡ ಇರಬೇಕು. ಯಾಕಂತ ಹೇಳಿದ್ರೆ ಜಿನಮಂದಿರ ಜೀರ್ಣೋದ್ಧಾರವನ್ನು ಮಾಡಿ ನಾವು ಬಹಳ ಬೇಗ ಪಂಚಕಲ್ಯಾಣಾದಿಗಳನ್ನು ಮಾಡಿ ಭವ್ಯವಾದಂತ ಜಿನಮಂದಿರ ಶಿಖರಾದಿಗಳನ್ನು ಮಾಡಿ ಮತ್ತು ಶಿಖರದ ಮೇಲೆ ಕಳಸಾದಿ ಧ್ವಜಾದಿಗಳನ್ನು ಸ್ಥಾಪನೆಯನ್ನು ಮಾಡಿ ವೇದಿಯನ್ನು ಸುಂದರ ಮಾಡಿ ಆ ವೇದಿಯ ಮೇಲೆ ಪ್ರಶಸ್ತವಾದಂತಹ ಜಿನೇಂದ್ರ ಭಗವಂತರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಎಂದು ಆ ದಿನ ಬಂದಿದ್ದು ಪಂಚಕಲ್ಯಾಣವನ್ನ ನೋಡಿ ನಮ್ಮ ಕಣ್ಣು ತುಂಬಿಕೊಳ್ಳುವಂತಹ ದಿನ. ಹುಲಿಗೆಯಲ್ಲಿ ಪಂಚಕಲ್ಯಾಣಾದಿಗಳನ್ನ ಸ್ವತಃ ನೀವೇ ನಿಂತು ಮಾಡ್ತಕ್ಕಂಥ ಪಾತ್ರಧಾರಿಗಳಾಗಿ ಮಾಡ್ತಕ್ಕಂಥ ದಿನ ಯಾವಾಗ ಬರ್ತಾ ಇದೆ. ಶೀಘ್ರಾತಿ ಶೀಘ್ರವಾಗಿ ಬರಲಿ ಎನ್ನುವಂತ ಭಾವದೊಂದಿಗೆ ನಾವೆಲ್ಲರೂ ಒಂದೇ ಮನಸ್ಸಿನೊಂದಿಗೆ ಎಲ್ಲರೂ ಕೂಡ್ಕೊಂಡು ಮಾಡಿದರೆ ನಿಶ್ಚಿತವಾಗಿ ಕೆಲವೇ ದಿನಗಳಲ್ಲಿ ಪಂಚಕಲ್ಯಾಣ ಮಾಡಬಹುದು. ಯಾಕೆಂದ್ರೆ ಶಿಲ್ಪಿಗೆ 6 ತಿಂಗಳ ಸಮಯವನ್ನು ಕೊಡಲಾಗಿದೆ. ಆದರೆ 5 ತಿಂಗಳಲ್ಲಿ ಬಿಟ್ಕೊಡ್ಬೇಕಂತ ಹೇಳಿದ್ವಿ. ಅದನ್ನು ಮಂದಿರದ ಎಲ್ಲ ಕಾರ್ಯವನ್ನು ಮಾಡಿ ಎಲ್ಲವನ್ನ ಅದನ್ನ ಜೀರ್ಣೋದ್ಧಾರ ಕಾರ್ಯದಲ್ಲಿ ಎಲ್ಲ ಬದಲಾವಣೆಗಳನ್ನು ಮಾಡಿ ಆದರೆ ಮುಂದಿನ ದಿನಗಳಲ್ಲಿ 6-7 ತಿಂಗಳಲ್ಲಿ ಪಂಚಕಲ್ಯಾಣಗಳನ್ನ ಮಾಡಿದ ಮುಂದಿನ 5 ದಿನದೊಳಗಾಗಿ ಪಂಚಕಲ್ಯಾಣ ಆಗಿರ್ಬೇಕು. ಏನಾದ್ರು ಕೇಳಿ ಮುಂದಿನ ದಿನಗಳಲ್ಲಿ ನೋಡುವಂತ ಭಾವಿದೆ ನಿಮಗಿಲ್ಲ, ಮಾಡೋರಿದ್ದೀರಿಲ್ಲ. ಮಾಡುವಂತ ಭಾವ ಎಲ್ಲರಿಗೂ ಇದೆ. ಹಾಗಾಗಿ ಎಲ್ಲರೂ ಒಳ್ಳೆಯ ಭಾವನವನ್ನು ಮಾಡಿದ್ರಿ. ಅದರೊಳಗಾಗಿ ನಾಳೆ ಹೇಳ್ತೀವಿ ನಿಮಗೆ ಎಲ್ಲರೂ ಏನೇನು ಮಾಡಬೇಕು. ಹಾಗೆ ಭಗವಂತನ ಸ್ಥಾಪನೆ ಆಗುವ ತನಕ ನೀವೆಲ್ಲ ಹೇಗಿರಬೇಕು ಅನ್ನೋದನ್ನು ಸಹ ನಾಳೆ ದಿನ ಹೇಳಲಾಗ್ತಾ ಇದೆ. ಬಂದವರೆಲ್ಲರೂ ಸಹ ಒಂದು ಸಂಕಲ್ಪವನ್ನು ಮಾಡಿ ನೀವೆಲ್ಲರೂ ಜಪಗಳನ್ನು ಮಾಡ್ತಾ ಇದ್ದೀರಿ ಮತ್ತು ಪ್ರತಿದಿನ ನೀವೇನು ಜಪ ಮಾಡ್ತೀರಿ ಆ ಜಪ ಬಿಟ್ಟು ಪ್ರತಿ ದಿನನೂ ಸಹ ನಮೋಕಾರ ಮಂತ್ರದ 1 ಮಾಲ ಜಿನಮಂದಿರ ಕಾರ್ಯ ನಿರ್ವಿಘ್ನವಾಗಿ ಸಂಪನ್ನವಾಗಲಿ. ಹುಲಿಗೆಯ ಜಿನಮಂದಿರ ಜೀರ್ಣೋದ್ಧಾರ ಕಾರ್ಯ ಏನಾಗಲಿ ನಿರ್ವಿಘ್ನವಾಗಿ ಸಂಪನ್ನವಾಗಲಿ ಅನ್ನುವಂತ ಭಾವದೊಂದಿಗೆ ಪ್ರತಿದಿನ ಎಲ್ಲರೂ ಸಹ ಇಲ್ಲಿ ಬಂದಂತ ಎಲ್ಲ ಶ್ರಾವಕರು 1 ಮಾಲ ಜಪ ದಿವಸ ಮಾಡ್ತಿರಲಿಲ್ಲ. ಎಲ್ಲರೂ ಮಾಡ್ತಿರಲಿಲ್ಲ. ಮಾಡೋರೆಲ್ಲ ಕೈ ಎತ್ತಿ. ಪ್ರತಿದಿನ 1 ಮಾಲ ಜಿನಮಂದಿರದ ಕಾರ್ಯ ನಿರ್ವಿಘ್ನ ಸಂಪನ್ನವಾಗಲಿ ಅನ್ನುವಂತ ಭಾವದೊಂದಿಗೆ 1 ಮಾಲ ಜಪ ಮಾಡಲಿಲ್ಲ. ನೋಡ್ರಿ, ಅವಶ್ಯವಾಗಿ ಎಲ್ಲರೂ ಮಾಡಬೇಕು. ನಿಮಗೂ ಸಹ ಚಟ್ಟಾಣಿಸ ಪುಣ್ಯ ಪ್ರಾಪ್ತವಾಗ್ತದೆ. ಹುಲಿಗೆಯವರಷ್ಟೇ ಅಲ್ಲ, ಹೊರಗಿನವರು ಮಾಡಬಹುದು, ಎಲ್ಲಿಯವರು ಸಹ ಮಾಡಬಹುದು ಜಪವನ್ನ. ಇಲ್ಲಿಯವರಂತೂ ಅವಶ್ಯವಾಗಿ ಎಲ್ಲರೂ ಮಾಡಲೇಬೇಕು 1 ಮಾಲ ಜಪವನ್ನ. ಮತ್ತು ನಿಮಗೆ ಇಷ್ಟ ಇರುವಂತ ಯಾವುದಾದರೂ ಒಂದು ವಸ್ತುವನ್ನ ಪಂಚಕಲ್ಯಾಣವಾಗಿ ಭಗವಂತರ ಸ್ಥಾಪನೆ ಆಗುವ ತನಕ ಒಂದು ವಸ್ತುವನ್ನು ತ್ಯಾಗ ಮಾಡಿ. ನಿಮ್ಗೆ ಯಾರ್ಯಾರಿಗೆ ಇಷ್ಟ ಇದೆ, ಬಹಳ ಇಷ್ಟವಾಗಿರುವಂತ ವಸ್ತು, ಒಂದು ವಸ್ತುವನ್ನ ಎಲ್ಲಿ ತನಕ ಭಗವಂತರ ಪಂಚಕಲ್ಯಾಣ ಆಗಿ ವೇದಿ ಮೇಲೆ ಸ್ಥಾಪನೆ ಆಗುವ ತನಕ ಪ್ರತಿಯೊಬ್ಬರು ಸಹ ಒಂದೊಂದು ವಸ್ತುಗಳನ್ನು ಇಷ್ಟ ಇರುವಂತಹ ವಸ್ತುಗಳನ್ನು ತ್ಯಾಗ ಮಾಡಿ 1 ಮಾಲ ಜಪವನ್ನು ಸಹ
ಮಾಡಿ ಎಲ್ಲರೂ ಸಹ. ಮತ್ತು ನಾಳೆನೂ ಸಹ ಜಪಾದಿಗಳಿದ್ದಾವೆ, ಎಲ್ಲರೂ ಮತ್ತು ಜಪವನ್ನು ಮಾಡಬೇಕು. ಮತ್ತು ನಾಳೆ ಎಲ್ಲ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 5:30ಯಿಂದ ಸುಮಾರು 10:30 ಅನ್ನೋದಕ್ಕೆಲ್ಲ ಕಾರ್ಯಕ್ರಮ ಇವಾಗ ಹಾಗೆ ಮುಗಿದು ಹೋಗ್ತದೆ. ಮತ್ತು ಮತ್ತೆ ಏನೋ ಯಾವುದೇ ಕಾರ್ಯಕ್ರಮಗಳೇನಿಲ್ಲ. ಹಾಗಾಗಿ ನಾಳೆ ದಿವಸ ಕಾರ್ಯಕ್ರಮಗಳನ್ನೆಲ್ಲದರಲ್ಲೂ ಬಂದು ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ರಿ ಬಂಧುಗಳೇ. ಇನ್ನೊಮ್ಮೆ ಮತ್ತೆ ನಾವು ನೋಡ್ತೀವಿ ಮಾಡ್ತೀವಿ ಅಂದ್ರೆ ಇನ್ನು ಮಾಡಿದ್ರೆ ಮತ್ತೆ ಮಾಡ್ಲಿಕ್ಕೆ ಸಿಗೋಲ್ಲ, ಒಂದು ಬೇರೆ ಏನು ಮಾಡಬಹುದು. ಹಾಗೆ ಅವಕಾಶವನ್ನು ಕಳ್ಕೋಬಾರ್ದು. ಎಲ್ಲರೂ ಬಂದು ಲಾಭ ತೆಗೆದುಕೊಳ್ರಿ, ವಾಸ ಮಾಡಬೇಡಿ. ನಾವೆಲ್ಲರೂ ಸಹ ನಾವು ಬಂದವರಿಂದ ನೋಡ್ತಾ ಇದ್ವಿ, ಹುಲಿಗೆಯಲ್ಲಿ ಬಹಳ ಧರ್ಮ ಭಾವನೆಯೊಂದಿಗೆ ಉತ್ಕೃಷ್ಟವಾದಂತ ಭಾವದೊಂದಿಗೆ ಸಾವಕಿಯರೆಲ್ಲರೂ ಸಹ ಸಂಸ್ಕಾರ ಶಿಬಿರದಲ್ಲಿ ಬಂದು ಲಾಭ ತಗೊಂಡ್ರಿ, ಪೂಜೆಯನ್ನು ಮಾಡಿದ್ರಿ. ಹಾಗೆ ಅಭಿಷೇಕಾದಿಗಳಲ್ಲಿ ಪುರುಷರು ಬರ್ತಿದ್ರು. ಹಾಗೆ ಎಲ್ಲಾ ಕಾರ್ಯಗಳಲ್ಲಿ ಒತ್ತಡದಲ್ಲೂ ಸಹ ಈ ಮಂದಿರದ ಒಂದು ಶಿಲಾನ್ಯಾಸ ಕಾರ್ಯಕ್ರಮದ ಒತ್ತಡದೊಂದಿಗೂ ಸಹ ನೀವೆಲ್ಲರೂ ಸಹ ಶಿಬಿರದಲ್ಲಿ ಬಂದು ತಮ್ಮ ಅಮೂಲ್ಯವಾದಂತಹ ಸಮಯವನ್ನ ವ್ಯಯ ಮಾಡಿ ಸಾರ್ಥಕವನ್ನ ಮಾಡಿಕೊಡ್ರಿ. ಮುಂಬರುವ ದಿನಗಳಲ್ಲಿ ಇದೇ ರೀತಿಯಾಗಿ ಧರ್ಮದಲ್ಲಿ ಜಾಗೃತಿ ಆಗಲಿ ಮತ್ತು ಸದಾಕಾಲ ದೇವ ಶಾಸ್ತ್ರ ಗುರುಗಳ ಕಡೆಗೆ ತಮ್ಮ ಆಸಕ್ತಿ ಇರಲಿ. ಹಾಗೆ ಸಮಯಕ್ಕೆ ಸರಿಯಾಗಿ ಸಮಯ ಮತ್ತು ಸಮಯ ಆಗುವುದು ಬಹಳ ದುರ್ಲಭದಿಂದ ದುರ್ಲಭವಾದಂತಿದೆ. ಎಲ್ಲರಿಗೂ ಇಂಥ ಸದ್ಬುದ್ಧಿ ಪ್ರಾಪ್ತವಾಗಲ್ಲ. ಸಮಯಕ್ಕೆ ಸರಿಯಾಗಿ ಒಳ್ಳೆಯ ಸಮಜ ಅಂದ್ರೆ ಒಳ್ಳೆಯ ಭಾವನಾ ನಿಮ್ಮದು ಎಲ್ಲ ಉತ್ಕೃಷ್ಟವಾಗಿ ಎಲ್ಲವರ ಭಾವನೆ ಕೂಡ ಬಂದಿದೆ. ಹಾಗಾಗಿ ಎಲ್ಲವೂ ಸಹ ಸುವ್ಯವಸ್ಥಿತವಾಗಿ ಎಲ್ಲವೂ ಸಹ ಸಂಪನ್ನವಾದ ನಿರ್ವಿಘ್ನವಾಗಿ ಇದೇ ರೀತಿ ಭಾವನೆಗಳನ್ನ ವಿಶುದ್ಧಿಯನ್ನು ಮಾಡ್ಕೊಂತ ತಮ್ಮ ಕಾರ್ಯಗಳನ್ನ ಮುಂದಿದ್ದ ಹೆಜ್ಜೆಯನ್ನ ಹಿಂದಿಡದೆ ಎಲ್ಲರೂ ಸಹ ಕಾರ್ಯವನ್ನ ಮಾಡಿ ಪಂಚ ಪರಮೇಶ್ವರಗಳ ಹಾಗೂ ಇರತಕ್ಕಂತ ಜಿನೇಂದ್ರ ಭಗವಂತರ ಮತ್ತು ಎಲ್ಲ ಭಗವಂತರ ಕೃಪೆ ಇದೆ. ಅಷ್ಟೇ ಅಲ್ಲ, ಜಿನಶಾಸನ ದೇವತೆಗಳು ಸಹ ಜಿನಧರ್ಮ ಪ್ರಭಾವನೆ ಮಾಡತಕ್ಕಂಥ ಜಿನ ಮಂದಿರಗಳ ನಿರ್ಮಾಣ ಮಾಡತಕ್ಕಂಥ ಜಿನೋದ್ಧಾರ ಕಾರ್ಯಗಳಲ್ಲಿ ಅವರು ಸಹ ಇಲ್ಲಿರ್ತಕ್ಕಂಥ ಗ್ರಾಮ ದೇವತೆಗಳು ಇರ್ಬೋದು ಅಥವಾ 4 ಪ್ರಕಾರ ದೇವತೆಗಳು ಎಲ್ಲರೂ ಸಹ ನಿಮ್ಮೊಂದಿಗೆ ಧರ್ಮ ಕಾರ್ಯಗಳಲ್ಲಿ ಅವರು ಸಹ ಸಹಕರಿಸಿದರೆ ನೀವು ಸಹ ಎಲ್ಲ ಕಾರ್ಯಗಳಲ್ಲಿ ತೊಡಗಿಕೊಂಡು ಕಾರ್ಯವನ್ನು ಸಂಪನ್ನ ಮಾಡಿ ಎಲ್ಲರಿಗೂ ಮಂಗಲ ಆಶೀರ್ವಾದ. ಅಹಿಂಸಾ ಪರಮೋ ಧರ್ಮ ಕಿ प्रभु देव तुम्हारे पवित्र मुख से